ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪತ್ನಿ ಜೊತೆ ಬೊಬ್ಬೆ ಹಾಕಿಲ್ಲ, ಪ್ರೀತಿಯಿಂದ ಮಾತನಾಡಿ. ನೀವು ಈ ವಿಧಾನಗಳನ್ನು ಬಳಸಿಕೊಂಡು ಪತ್ನಿಯ ಜೊತೆಗೆ ಒಳ್ಳೆಯ ರೀತಿಯಿಂದ ಸಂವಹನ ನಡೆಸಿ. ವೈವಾಹಿಕ ಜೀವನವು ಸುಗಮವಾಗಿ ನಾಗಬೇಕಾದರೆ ಆಗ ಸಂವಹನವು ಅಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಸಂಗಾತಿಗಳ ನಡುವೆ ಸಂವಹನವು ಇಲ್ಲದೆ ಇದ್ದರೆ ಆಗ ಸಂಬಂಧವು ಮಂಕಾಗುವುದು ಹಾಗೂ ಅಲ್ಲಿ ಸಮಸ್ಯೆಗಳು ಕೂಡ ಇರಬಹುದು. ಹೀಗಾಗಿ ಸಂವಹನ ಎನ್ನುವುದು ಅತಿ ಮುಖ್ಯ. ಕೆಲವು ದಾಂಪತ್ಯವು ಯಾವಾಗಲೂ ತುಂಬ ಖುಷಿಯಿಂದ ಪರಸ್ಪರರ ಮಾತನಾಡುವುದು ಹರಟುವುದನ್ನು ನಾವು ನೋಡಿರಬಹುದು. ಇಂತಹ ದಾಂಪತ್ಯವು ಯಾವಾಗಲೂ ತುಂಬ ಸಂತೋಷವಾಗಿ ಇರುವವರು. ಪರಸ್ಪರ ತಮಾಷೆ ಹರಟೆ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದರಿಂದ ಖಂಡಿತವಾಗಿಯೂ ದಾಂಪತ್ಯವು ಮತ್ತಷ್ಟು ಬಲಗೊಳ್ಳುವುದು. ಪತಿಯ ಜೊತೆಗೆ ಸರಿಯಾದ ರೀತಿಯಲ್ಲಿ ಸಂವಹನ ನಡೆಸಲು ಸಾಧ್ಯವಾಗುತ್ತಿಲ್ಲವಾದರೆ ಆಗ ಈ ಲೇಖನವನ್ನು ನೀವು ಓದಲೇಬೇಕು. ಯಾಕೆಂದರೆ ಈ ಲೇಖನದಲ್ಲಿ ಪತ್ನಿಯ ಜೊತೆ ಸಂವಹನ ನಡೆಸುವ 8 ವಿಧಾನಗಳು ನಿಮಗೆ ತಿಳಿಸಿಕೊಡಲಿದ್ದೇವೆ. ಮೊದಲು, ಪತ್ನಿ ಮಾತನ್ನು ಸರಿಯಾಗಿ ಕೇಳಿ. ಸಂಗಾತಿಯ ಮಾತನಾಡುವುದನ್ನು ಯಾವಾಗಲೂ ಕೇಳುತ್ತಿರಲಿರುವುದೇ, ಆದರೆ ನಿಜವಾಗಿಯೂ ಎಷ್ಟರ ಮಟ್ಟಿಗೆ ನಾವು ಅವರ ಮಾತನ್ನು ಕೇಳುತ್ತೇವೆ? ಕೇಳುವುದು ಮತ್ತು ಆಲಿಸುವುದು 2 ಭಿನ್ನ ವಿಚಾರಗಳು. ಪತ್ನಿ ಮಾತಾಡುವ ವೇಳೆ ನೀವು ಕೋಪದಿಂದ ಅದನ್ನು ಕೇಳಿ ಉತ್ತರ ನೀಡುತ್ತಲಿದ್ದರೆ ಮತ್ತು ತನ್ನ ಸರದಿ ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದರೆ ಆಗ ಇದು ಖಂಡಿತವಾಗಿಯೂ ಆಲಿಸುವಿಕೆ ಅಲ್ಲ. ಪತ್ನಿ ಏನು ಕೇಳುತ್ತಾಳೆ ಎನ್ನುವುದನ್ನು ನೀವು ಮೊದಲು ಆಲಿಸಲು ಕಲಿಯಿರಿ. ಆಕೆಯ ಆಲೋಚನೆ ಮತ್ತು ಭಾವನೆಗಳನ್ನು ನೀವು ಸ್ಪಂದಿಸಿ. ಕೇವಲ ಆಲಿಸುವಿಕೆಯಿಂದ ಮಾತ್ರ ಪತ್ನಿಗೆ ಜೊತೆಯಾಗಿ ಸಂಬಂಧವು ಒಳ್ಳೆಯದಾಗಲ್ಲ. ಇದಕ್ಕಾಗಿ ನೀವು ಇನ್ನಷ್ಟು ತಾಳ್ಮೆ ವಹಿಸಬೇಕು. ಟೈಮ್ ಔಟ್. ಪತ್ನಿಯ ಜೊತೆಗೆ ಮಾತನಾಡುವ ವೇಳೆ ಯಾವುದಾದರೂ ಒಂದು ಸಮಸ್ಯೆ ಮಧ್ಯೆ ಎಳೆದು ಬಂದರೆ ಆಗ ನೀವು ಅದಕ್ಕೆ ಒಂದು ಪರಿಹಾರ ಹುಡುಕಬೇಕು. ಪತ್ನಿಯ ಜೊತೆಗೆ ನೀವು ಒಳ್ಳೆಯ ಸಂವಹನ ನಡೆಸಲು ನೀವು ಆಕೆಯೊಂದಿಗೆ ಚರ್ಚೆ ವೇಳೆ ವೇಗ ಭಾವಿಸುತ್ತೀರಿ ಎಂದು ತಿಳಿಯಿರಿ ಮತ್ತು ಇದನ್ನೇ ಪತ್ನಿಗೂ ಕೇಳಿ. ನಿಮಗೆ ಇಲ್ಲಿ ವಿಶ್ರಾಂತಿ ಬೇಕಿದ್ದರೆ ಆಗ ನೀವು ಯಾವುದೇ ಮುಚ್ಚುಮರೆಯಿಲ್ಲದೆ ಕೇಳಿ. ನಿಮಗೆ ತುಂಬ ಸಿಡುಕು ಉಂಟಾಗಿದ್ದರೆ ಅಥವಾ ಭಾವನೆಗಳಿಗೆ ಧಕ್ಕೆಯಾಗಿದ್ದರೂ ನೀವು ಟೈಮ್ ಔಟ್ ಕೇಳಿ ಮತ್ತು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮರಳಿ ಬನ್ನಿ. ಶಬ್ದಗಳ ಕಡೆಗೆ ಗಮನವಿರಲಿ. ಮಾತುಗಳನ್ನು ಮುತ್ತಿನಂತೆ ಎನ್ನುವ ಗಾದೆ ಇದೆ. ಹಾಗೆ ಮಾತನಾಡುವಂತಹ ಶಬ್ದಗಳು ತಪ್ಪಿಯೂ ಕೆಟ್ಟದಾಗಿ ಬಾರದು. ಇದರಿಂದ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು. ನೀವು ಬಳಸುವ ಶಬ್ದದ ಬಗ್ಗೆ ಒಂದೆರಡು ಸಲ ಆಲೋಚನೆ ಮಾಡಿ. ಇದರ ಬಳಿಕ ನೀವು ಪತ್ನಿಯ ಜೊತೆಗೆ ಆ ಶಬ್ದವನ್ನು ಬಳಕೆ ಮಾಡಿ. ನೀಡುವಂತಹ ಮಾತುಗಳನ್ನು ಬೆಂಕಿ ಹಚ್ಚಬಹುದು ಮತ್ತೆ ಅದನ್ನು ನಿವಾರಣೆ ಮಾಡಲು ಪ್ರಯತ್ನಿಸಿ. ಪ್ರತಿಯೊಬ್ಬರ ತುಂಬ ಭಿನ್ನವಾಗಿ ಸಂವಹನ ನಡೆಸುವರು. ನಿಮ್ಮ ಪತ್ನಿಯನ್ನು ಅರ್ಥ ಮಾಡಿಕೊಳ್ಳಲು ಆಗದೇ ಇದ್ದರೆ ಅಥವಾ ಪತ್ನಿಗೆ ನೀವು ಹೇಳುವ ಮಾತುಗಳು ಅರ್ಥವಾಗದೇ ಇದ್ದರೆ ಆಗ ನೀವು ಭಿನ್ನ ವಿಧಾನವನ್ನು ಪ್ರಯತ್ನಿಸಿ ನೋಡಿ. ನಿಮ್ಮ ಭಾವನೆಗಳನ್ನು ಹಾಗೆ ಒಂದು ಪತ್ರದಲ್ಲಿ ಬರೆದು ಅದನ್ನು ಆಕೆಗೆ ನೀಡಬಹುದು. ಇದು ತುಂಬ ಉತ್ತಮವಾಗಿ ಕೆಲಸ ಮಾಡುವುದು. ಪತ್ನಿಗೆ ಕೂಡ ತನ್ನ ಭಾವನೆಗಳನ್ನು ಬರೆಯಲು ಹೇಳಿ. ಪತ್ನಿಯೊಂದಿಗೆ ಹೇಗೆ ಮಾತನಾಡುವುದು ಎಂದು ಕಲಿತುಕೊಂಡರೆ ಆಗ ಖಂಡಿತವಾಗಿಯೂ ಸಂಬಂಧವೇ ಹಾಗೆ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯುವುದು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.